ಮಾಡು ಭಾರತ ಜನನಿಯ ಜಯ ಹೇ ಕರ್ನಾಟಕ ಮಾತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಐಡಿ ಹೆಸರು ಮುತ್ತು ಹನುಮಕ್ಕ ಅಂತ. ಫಾಲೋ ಮಾಡಿ. ನನ್ನ ಸೆಲೆಬ್ರಿಟಿಗಳೇ, ನನ್ನ ಆಡ್ಬಿಟ್ಟು ಕಿಪ್ಪಿ ಕೀರ್ತಿ, ನನ್ನನ್ನು ಫಾಲೋ ಮಾಡಿ. ಈ ದೇಶದ ಜನ ನನ್ನನ್ನು ಬೆಳೆಸಬೇಕು, ಮುಂದೆ ಈ ಸಮಾಜಕ್ಕೆ ಪ್ರೇರಣೆ ಆಗ್ತೀನಿ. ಪ್ರಶಾಂತ ಒಂದು ಕ್ವಾರ್ಟರ್ ಕೊಡ್ಸು ಪ್ರಶಾಂತ. ಒಂದು ಸಿಗರೇಟ್ ಕೊಡ್ಸು ಪ್ರಶಾಂತ. ನೀನೇ ನಂಗೆ ಎಲ್ಲ, ನಿನ್ ಬಿಟ್ರೆ ಯಾರು ಇಲ್ಲ. ಪ್ರಶಾಂತ ಅವತ್ ಹಾಡಿದ ಹಾಡ್ನ ಹಾಡ್ತೀರಾ? ಒಂದು ಸಾರಿ ನನಗೋಸ್ಕರ ಹಾಡ್ರಿ. ಇದೇನು ಗಾಡಿ ಮೇಲೆ ಬರ್ದಾರು? ಏನಿಕ್ಕು ಬಾಯ್? ಏನ್ ಮಮ್ಮಿ? ಇದೇನ್ ಬರ್ದಾರ ಹೇಳವ? ಎಲ್ಲಿ ಬರ್ದಾರ? ಇದು ಏನ್ ಬರ್ದಾರು ಕೇಳತ್ತೇನೆ. ಎಲ್ಲಿ ಬರ್ದಾರ? ಇದು ಚೆನ್ನಾಗಿ ಊದಿ ಹೇಳಿ ಏನ್ ಬರ್ದಾರು ಅಂತೇಳಿ. ಎಲ್ಲಿ ಬರ್ದಾರ? ಏನ್ ಬರ್ದಾರು ಕೇಳತ್ತೇನೆ. ಎಲ್ಲಿ ಬರ್ದಾರ? ಚೆನ್ನಾಗಿ ಊದಿ ಹೇಳಿ ಏನ್ ಬರ್ದಾರು. ಎಲ್ಲಿ ಬರ್ದಾರ? ಉದಾಕ್ ಬರ್ತೈತಿ ನಿನಗೆ? ಎಲ್ಲಿ ಬರ್ದಾರ? ಎಲ್ಲಿ ಬರ್ದಾರ? ನೀವು ಉದಾಕ್ ಬರ್ತಿಲ್ಲ, ಚೆನ್ನಾಗಿ ಊದ ಊದ. ಎಲ್ಲಿ ಎಲ್ಲಿ ಊದ. ಎಲ್ಲಿ ಬರ್ದಾರ? ಪ್ರಶಾಂತ ಒಂದು ಕ್ವಾರ್ಟರ್ ಕೊಡ್ಸು ಪ್ರಶಾಂತ. ಒಂದು ಸಿಗರೇಟ್ ಕೊಡ್ಸು ಪ್ರಶಾಂತ. ನೀನೇ ನಂಗೆ ಎಲ್ಲ, ನಿನ್ ಬಿಟ್ರೆ ಯಾರು ಇಲ್ಲ. ಪ್ರಶಾಂತ. ನಿಮ್ ಹುಡ್ಗ ಯಾವ ಕೆಲಸ ಮಾಡ್ತಿರ್ಬೇಕು? ಮತ್ ಸುನೀಲ ಅಂದ್ರೆ ಇಷ್ಟನಾ? ನಮ್ ಡ್ರೈವರ್ ಆಗಿರ್ಬೇಕು, ಮತ್ತೆ ಅವನ ಹೆಸರು ಶಿವು ಆಗಿರ್ಬೇಕು. ಸುನೀಲ ದೊಡ್ಡ ಕಳ್ಳ ಅವನು. ಡ್ರೈವರ ಶಿವು. ಒಂದ್ ವಿಡಿಯೋ ಹಾಕ್ತೀನಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡ್ಕೊ ಬನ್ನಿ. ಒಂದ್ ಹುಡುಗಿ ಮಿಸ್ಸಿಂಗ್ ಆಗಿರೋದು, ಆಯ್ತಾ? ನಿಜವಾಗ್ಲೂ ಹೇಳ್ತಾ ಇರೋದು, ಪ್ಲೀಸ್ ಈ ಹುಡುಗಿ ನೋಡ್ಕೊ ಬನ್ನಿ ಒಂದ್ ನಿಮಿಷ. ನಾನು ಇವತ್ತು ನೋಡ್ತೀನಿ, ಇವತ್ತು ನೈಟ್ ಅದೇ ಅಟ್ಯಾಕ್ ಆದ್ರೆ ನಾನು ಇಲ್ಲೇ ಸೂಸೈಡ್ ಮಾಡ್ಕೊತೀನಿ. ನಿಮ್ಗೆ ನಿಜ ಹೇಳ್ಬೇಕು ಅಂತ ನಿಜ ಹೇಳಿ ನಾನು ಇಲ್ಲೇ ಸೂಸೈಡ್ ಮಾಡ್ಕೊತೀನಿ. ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಇರ್ತೀನಿ, ನಿಮ್ಗೆ ಗೊತ್ತಿದೆ. ತುಂಬಾ ಬೋಲ್ಡ್ ಹುಡುಗಿ ನಾನು, ಬೋಲ್ಡ್ ಅಂದ್ರೆ ಹೆವಿ ಬೋಲ್ಡ್. ಅದು ನನಗೆ ಅಷ್ಟು ನನ್ನನ್ನೇ ಅಷ್ಟು ಮೆಂಟಲಿ ಡಿಪ್ರೆಷನ್ಗೆ ಹೋಗೋ ತರ ಕುಗ್ಸಿ ನನ್ನ ಲೈಫ್ ನ ಹಾಳು ಮಾಡಿದ್ದಾರೆ, ಮಾನಹಾನಿ ಮಾಡಿದ್ದಾರೆ. ನನ್ನ ಲೈಫಲ್ಲಿ ಎಲ್ಲರೂ ಏನಾದ್ರು ಆದ್ರೆ ಇದು ಕಾರಣ ಯಾವ್ದವ್ರು ಎಲ್ಲರನ್ನ ಹಾಳಾಗೆ ಹೋಗ್ತಾರೆ. ನಾನು ಅದಂತೂ ಮಾಡ್ತೀನಿ, ನಂಗೆ ಬದುಕಕ್ ಆಗ್ತಿಲ್ಲ. ನಾನು ಏನ್ ಮಾಡ್ಲಿ? ನಾನಂತ ಇವ್ರ ಹೆಸರುಗಳು ಬರ್ದೇನೆ ಸತ್ತೋಗ್ತೀನಿ. ಇವತ್ತು ನೈಟ್ ಒಳಗಡೆ ಅವ್ರು ಏನೇನಿದೆ ಅಂತ ನಿಮ್ಗೆ ತಿಳ್ಸ್ಕೊಡಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ. ನಾನಂತೂ ಸತ್ತೋಗ್ತೀನಿ. ಹೆಣ್ಮಕ್ಳಿಗೆ ಸೇವ್ ಇಲ್ಲ. ಹೆಣ್ಮಕ್ಳು ಒಬ್ಬರೇ ಇದ್ದಾರೆ, ಏನ್ ಬೇಕಾ ಮಾಡ್ತಾರೆ. ಹೆಣ್ಮಕ್ಳಿಗೆ ಸೇವ್ ಇಲ್ಲ. ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೀನಿ, ನನಗೆ ಎಲ್ರಿಗೂ ಅರ್ಥ ಮಾಡ್ಸಕ್ಕೂ ಆಗ್ತಿಲ್ಲ, ಹೇಳಕ್ಕೂ ಆಗ್ತಿಲ್ಲ. ನೋಡಿದ್ರಲ್ವಾ ಈ ಹುಡುಗಿನ? ಈ ಹುಡುಗಿ ಹೆಸರು ಸೋನು ಶೆಟ್ಟಿ ಅಂತ ಹೇಳಿ. ಕೆಲವೊಂದು ಟೈಮ್ ಅಲ್ಲಿ ಜಸ್ಟ್ ಅವಳು ಹಾಕೋ ಬಟ್ಟೆ ಬಗ್ಗೆ ಕಮೆಂಟ್ ಮಾಡಿದ್ದು, ಜನಗಳೆಲ್ಲ ಮಾತಾಡಿದ್ದು ಉಂಟು, ಏನೇನೋ ಹೇಳಿದ್ದು ಉಂಟು. ಅದು ಸೆಕೆಂಡ್ರಿ, ಅವ್ರ ಪರ್ಸನಲ್. ಅವ್ರ ಮೈ ಅವ್ರ ಬಟ್ಟೆ ಹೆಂಗಾರು ಹಾಕೊಂಡು ಏನಾದ್ರು ಮಾಡ್ಕೊಳ್ಳಿ, ಅದು ನಮ್ಗೆ ಬೇಡ. ಡಿ ಬಾಸ್ ಫ್ಯಾನ್ಸ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ಲು. ನಾವು ಕೂಡ ಅವತ್ತಿನ ದಿವಸದಲ್ಲಿ ಹುಡುಗಿಗೆ ವಿಡಿಯೋ ಮಾಡಿ ಬೈದಿದ್ದೋ. ಯಾಕಪ್ಪ ಅಂತ ಹೇಳಿದ್ರೆ ಒಬ್ರು ಸೆಲೆಬ್ರಿಟಿ ಬಗ್ಗೆ ಮಾತಾಡಿದ್ರು ಅಂತ. ಅದೇ ಇವತ್ತು ಜನವರಿ 24ನೇ ತಾರೀಕು ಲಾಸ್ಟ್ ಒಂದೇ ವಿಡಿಯೋ ಪೋಸ್ಟ್ ಮಾಡಿರೋದು. ಈ ಹುಡುಗಿಗೆ ಯಾವ್ದೋ ಥ್ರೆಡ್ ಕಾಲ್ಸ್ ಬರ್ತಾ ಇತ್ತು, ಮತ್ತೆ ಬೇರೆ ಏನೇನೋ ಆಗ್ತಾ ಇತ್ತು ಅಂತ ಹೇಳಿ ಒಂದು ಲೈವ್ ಮಾಡಿದಾಳೆ. ಲೈವ್ ಮಾಡಿ ಲೈವ್ ಅಲ್ಲಿ ಹಾಕೊಂಡು ಇವಳು ನಾನು ಇರಲ್ಲ, ನಾನು ಸುಸೈಡ್ ಮಾಡ್ಕೋತೀನಿ, ನನಗೆ ತುಂಬಾ ತೊಂದರೆ ಕೊಡ್ತಾವ್ರೆ, ಅವ್ರ ಹೆಸರೆಲ್ಲ ಬರ್ದಿಕ್ತೀನಿ ಅಂತ ಹೇಳ್ಬಿಟ್ಟು ಈ ಹುಡುಗಿ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದಾಳೆ. ನಿಜವಾಗ್ಲೂ ನಾವು ಹುಡುಗಿ ಜನವರಿ 24ನೇ ತಾರೀಕು ಲಾಸ್ಟ್, ಇದುವರೆಗೂ ಕೂಡ ನಾನು ಎಂತ ಒಂದು ವಿಡಿಯೋನು ಕೂಡ ಪೋಸ್ಟ್ ಮಾಡಿಲ್ಲ, ಏನೂ ಇಲ್ಲ. ಮತ್ತೆ ಹುಡುಗಿ ಏನಾಯ್ತು ಎತ್ತ ಅನ್ನೋದು ನಿಜ ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಯಾರಾದ್ರೂ ಈ ಹುಡುಗಿನ ನೋಡಿದ್ರೆ ಎಲ್ಲಾದ್ರೂ ಅಥವಾ ಬೇರೆ ಯಾವ್ದಾದ್ರು ಸಾಮಾಜಿಕ ಜಾಲತಾಣದಲ್ಲಿ ಏನಾದ್ರೂ ನಿಮ್ಗೆ ಸಿಕ್ಕರೆ ದಯವಿಟ್ಟು ಈ ವಿಡಿಯೋ ಹುಡುಗಿಗೆ ಶೇರ್ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರುವಂತ ವ್ಯಕ್ತಿ, ಅಂದ್ರೆ ಎಲ್ಲಾರ್ಗು ಅವಾಯ್ಸ್ ಹಾಕೊಂಡು ಎಲ್ಲ ಇದ್ ಮಾಡ್ಕೊಂಡು ಇದ್ದಂತ ಹುಡುಗಿ ದಿಢೀರ್ ಅಂತ ನಾಪತ್ತೆ ಆಗ್ತಾಳೆ ಅಂತಂದಾಗ ನಾವು ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ದಿವಸದಲ್ಲಿ ನೇರವಾಗಿ ಮಾತಾಡೋದೇನೆ ಕಷ್ಟ. ಅಂತದ್ರಲ್ಲಿ ಒಂದು ಹುಡುಗಿ ಅವಳು 2 ಪೀಸ್ ಅಷ್ಟೇ ಬಟ್ಟೆ ಯೂಸ್ ಮಾಡ್ತಾಳೆ. ಯಾಕಪ್ಪ ನಾನು ಹೇಳ್ತೀನಿ ಅಂದ್ರೆ ಅವಳು ಹಾಕತ್ತದ್ದು ಬಟ್ಟೆದು ಸೆನ್ಸ್ ಕೂಡ ಚೆನ್ನಾಗಿರ್ಲಿಲ್ಲ. ಬಟ್ ಅದು ಅವಳ ಪರ್ಸನಲ್ ಅಂತಾನೆ ನಾನು ಹೇಳ್ಬಿಟ್ಟಿದ್ರಿ. ಬಟ್ ಆದ್ರೆ ಈ ಹುಡುಗಿ ಕಾಣ್ತಾ ಇಲ್ಲ, ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಅರಳು ಉರ್ದಂಗೆ ಮಾತಾಡ್ತಿದ್ಲು, ಯಾರು ನನ್ಗೆ ಯಾರು ಬೇಕಾಗಿಲ್ಲ, ಐ ಡೋಂಟ್ ಕೇರ್ ಅಂತ ಹೇಳ್ತಿದ್ದಂತ ವ್ಯಕ್ತಿ ಇವತ್ತೊಂದು ದಿವಸದಲ್ಲಿ ನಾಪತ್ತೆ ಆಗಿದ್ದಾಳೆ. ನಿಜವಾಗ್ಲೂ ಈ ಹುಡುಗಿನ ಯಾರಾದ್ರೂ ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ತಿಳಿಸಿ. ಏನೇ ಗೊತ್ತು, ಫುಲ್ ಮಿಂಚ್ತಾ ಇದೀನಿ.
ಹೈಡ್ರಾ ಫೇಶಿಯಲ್ ಮಾಡಿಸ್ತಾ ಇದೀವಿ. ಹೈಡ್ರಾ ಫೇಶಿಯಲ್. ಹಾ, ಎಸ್. ಓಕೆ, ಎಲ್ಲರಿಗೂ ಇದನ್ನೇ ಸಜೆಷನ್ ಮಾಡ್ತೀಯಾ? ಯಾವ ಸಕ್ಕದಾಗಿದೆ ಮಾತ್ರ ಇಲ್ಲಿ, ಚೆನ್ನಾಗಿ ಮಾಡ್ತಿದ್ದಾರೆ, ನೋಡೋಣ ಹೆಂಗ್ ಮಾಡ್ತಾರೆ. ಓಕೆ ಓಕೆ, ಕಂಟಿನ್ಯೂ. ನೋಡಿ ಇವಾಗ ಎಷ್ಟು ಬೆಂಡ್ ಆಗ್ತೀವಿ ಇವಾಗ. ಹೌದಾ, ನಿಜವಾಗ್ಲೂ ಫಿಗರ್ ಆಗೈತ್ಯಾ? ಈಗ ಫಿಗರ್ ಪಕ್ಕ ಫಿಗರ್. ಆಮೇಲೆ ಇವಾಗ ಒಬ್ಳು ಕಿಕ್ಕಿ ಲವ್ ಮಾಡ್ತಿದ್ಯಾ ಪಾಪ, ಇನ್ನೆಷ್ಟು ಜನ ಲವ್ ಮಾಡ್ತೀವ? ತುಂಬಾ ಜನ ಲವ್ ನೀನ್ ಮುಂದೆ ಲವ್ ಮಾಡೋರ್ನ ಚೆನ್ನಾಗಿರ್ಕೊ. ಮಸ್ತ್ ನೋಡ್ಕೊತೀನಿ. ಫುಲ್ಲು ನೀನೇ ಮಿಂಚುತ್ತಾ ಇದೆಯಾ, ನಂಗೆ ಹೀರೋಯಿನೇ ಸಿಗ್ತಾರೆ ಬಿಡು. ಈಗ ರಕ್ಷಿತಾ ಜೊತೆ ವಿಡಿಯೋ ವೈರಲ್ ಹೊಡ್ತೈತೆ ಪುಷ್ಟು. ನಾವೇಂದ್ರೆ ಕಮ್ಮಿನಾ? ರಕ್ಷಿತಾ ಜೊತೆ ಏನು ಇಡೀ ಕರ್ನಾಟಕ ವೈರಲ್ ಆಗ್ಬಿಡ್ತು ವಿಡಿಯೋ ಒಂದೇ ಓವರ್ಗೆ. ಅಪ್ಪ ಇಷ್ಟು ಹೋಯ್ತು, 15 ಮಿನಿಟ್ ಹೋಗಿದ್ದೆ. ಏನು ಒನ್ ಡೇಗೆ? ಒನ್ ಡೇಗೆ. ಓ ಬಿಡು, ಮತ್ತೆ ಇನ್ನ ಫೇಮಸ್ ನೀನ್ ಆಯ್ತು. ತೊಳ್ಕೊ ಮಕ್ಕನ. ಗೈಸ್, ನಮ್ಮ ಅಕ್ಕ ಆಫೀಸಿಗೆ ಹೋಗ್ತಾ ಇದ್ದಾಳೆ. ನನಗೆ ಹೇಳ್ಕೊಳಕ್ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಯಾಕೆ, ಯಾವ ಕಂಪ್ನಿ? ನಾಗಾವಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್. ಇನ್ ಫ್ಯೂಚರ್ ಡೇಸ್ ಅಲ್ಲಿ ನಮ್ಮ ಅಕ್ಕ ಸಿಒ ಆಗ್ಲಿ ಅಂತ ನಾನು. ಅಯ್ಯೋ, ಬೇರೆ ಬ್ರ್ಯಾಂಡಿಂಗ್ ಅಂಬಾಸಿಡರ್ ಆಗಲಿ ಅಂತ. ಸೊ ಟಾಟಾ, ಬೈ, ಲವ್ ಯು. ಕೊಡು. 100 ರೂಪಾಯಿ ಕೊಟ್ಟು ತಂದಿರೋ ಟಿವಿ ರಿಮೋಟ್ನೇ ಕೆಲಸ ಮಾಡಿಲ್ಲ ಅಂದ್ರೆ ಆ ಕಡೆ ಈ ಕಡೆ ತಟ್ಟಿ ಯೂಸ್ ಮಾಡ್ತೀವಿ. ಇನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಕೊಂಡ್ ಬಂದಿರೋ ಗಂಡನ್ ಸುಮ್ನೆ ಬಿಡ್ತೀವಾ? ಗೈಸ್ ನೋಡಿ, ಇವತ್ತು ಶೂಟಿಗೆ ಹೋದ್ವಿ. ನಂದು ನಮ್ಮ ಅಕ್ಕ ತೆಗಿತಾಳೆ ಫೋಟೋ, ನಮ್ಮ ಅಕ್ಕ ನಾನ್ ತೆಗಿತೀನಿ. ಆದ್ರೆ ಇಬ್ರು ಯಾರು ತೆಗಿಯೋರೆ. ಅದಕ್ಕೆ ಬರೀ ಮಿರರ್ ಸೆಲ್ಫಿ, ಮಿರರ್ ವಿಡಿಯೋ. ಡೈಲಾಗ್ ಹೇಳ್ತೀನಿ ನೋಡ್ರಿ, ಡ್ಯುವೆಲ್ ಫಿಲಮ್ ಇಂದ ಹೇಳ್ತೀನಿ. ಸೂರಿಗೆ ಜಾಸ್ತಿ ಗ್ರಹಣ ಹಿಡಿಯಲ್ಲ, ಬರ್ತೀನಿ ಚಿನ್ನ, ಒಂದೇ ಬರ್ತೀನಿ ಚಿನ್ನ. ಬೇಡಿದ್ರೆ ಹೊರ ಕೊಡೋ ದೇವ್ರು, ಕೂಗಿದ್ರೆ ಪ್ರಾಣ ಉಳ್ಸಾನ ಈ ಶಾಸ್ತ್ರಿ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ರಾಜ ಆಗ್ಬೇಕಂದ್ರೆ ರಾಜ್ಯನಾಳ ತಾಕತ್ತಿರ್ಬೇಕು. ಮಾಡ್ಬೇಕಂತಂದ್ರೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ರಾವಣ ಚೆಕ್ ಕೊಟ್ಟು ಚದುರಂಗ ಇರ್ತದೀಯ, ಚದುರಂಗ ಸಿಪಾಯಿ ನಾನು, ಚದುರಂಗ ಸಿಪಾಯಿ ನಾನು. ನಿಮ್ಮ ಪ್ರಿಯತಮಗೆ ಯಾವ ಬೈಕ್ ಇರಬೇಕು? ನನ್ನ ಪ್ರಿಯತಮ ಚೇತನ್ ಆಗಿರಬೇಕು. ಅವನು ಹೊಂಡಾ ಬೈಕ್ ಹೊಂದಿರಬೇಕು. ಅವನು ನನ್ನ ಡ್ರೀಮ್ ರೈಡರ್. ಬೆಂಗಳೂರಿಗೆ ಇರ್ತೀರಮ್ಮ ನೀವು? ಹೌದಣ್ಣ. ಇನ್ಸ್ಟಾಗ್ರಾಮ್ ನೋಡ್ತಿದ್ದಲ್ಲ, ಅದಕ್ಕೆ ಕೇಳಿದೆ. ಯಾಕಣ್ಣ? ಹಂಗೆ ಮಾಡಿದ್ದಮ್ಮ. ಚಿನ್ನೂರ ನಿಮ್ದು? ಹೌದಮ್ಮ. ಚಿನ್ನೂರ ಹತ್ರ ಹಳ್ಳಿ? ಸಿನ್ನೂರಮ್ಮ. ಸಿನ್ನೂರು ಅದೇ ಊರ ಪ್ರಾಪರು? ಪಾಪರ ಅದೇ ಊರು. ಏನ್ ಕೆಲಸ ಮಾಡೋದಣ್ಣ? ಗಾಡಿ ಡ್ರೈವರ್. ಹೌದಣ್ಣ. ಊಟ ಆಯ್ತಣ್ಣ? ಆಯ್ತಮ್ಮ. ಆಯ್ತಾ? ಆಯ್ತಣ್ಣ. ಯಾವ ನಿಮ್ದು? ನನ್ ಸ್ವಂತ ಊರು ಕೊಪ್ಪಳ. ಕೊಪ್ಪಳಮ್ಮ? ಹೌದಣ್ಣ. ಹೌದಣ್ಣಮ್ಮ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ವಿ, ನೀವು ಒಟ್ಟ ಫಾಲೋ ಮಾಡಲ್ಲ, ಅದಕ್ಕೆ ಕೇಳಿದೆ. ಹೌದಣ್ಣ, ಥ್ಯಾಂಕ್ಸ್ ಅಣ್ಣ. ಇನ್ಸ್ಟಾಗ್ರಾಮ್ ಅದೇ ಥ್ಯಾಂಕ್ಸ್ ಅಣ್ಣಯ್ಯ ಅಂದೆ. ಯಾಕೆ ವಾಯ್ಸ್ ಬ್ರೇಕ್ ಆಗುತ್ತೆ? ಸರಿಯಾಗಿ ಕೇಳ್ತಾ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮ್. ಹೌದಣ್ಣ. ಸರಿ, ಇನ್ನೇನಣ್ಣ ಹೇಳ್ಬೇಕಮ್ಮ ನೀನು. ಸರಿ, ಕಟ್ ಮಾಡ್ಲಣ್ಣ. ನೀನು ಅಕ್ಕನ ಅಣ್ಣನ ಅಂತ ಒಬ್ಬ ಕಮೆಂಟ್ ಹಾಕಿದಾನೆ. ನಾನ್ ನೋಡಿದ್ರೆ ಅಣ್ಣನ ತರ ಕಾಣಿಸ್ತೀನ ನಿನಗೆ? ಅಟ್ಲೀಸ್ಟ್ ನಿನಗೊಂದು ಮನ್ಸಾಕ್ಷಿ ಇರಬೇಕು, ಈ ತರ ಒಬ್ರು ಕಮೆಂಟ್ ಹಾಕ್ಬೋದಾ ಅಂತ ಹೇಳ್ಬಿಟ್ಟು. ನೋಡು, ಒಂದ್ ಮಾತು ಹೇಳ್ತೀನಿ, ಲೈಫಲ್ಲಿ ಯಾರು ಸಹ ಬಂದು ನನ್ನನ್ನ ಅಣ್ಣ ಅಂತ ಮಾತಾಡ್ಸಲ್ಲ. ಅಕ್ಕ ಅಂತಾನೆ ಮಾತಾಡಿಸ್ತಾರೆ, ಅಮ್ಮ ಅಂತ ಮಾತಾಡಿಸ್ತಾರೆ, ಮೇಡಮ್ ಅಂತಾನೆ ಕರೆದ್ಬಿಟ್ಟು ಮಾತಾಡಿಸ್ತಾರೆ. ಯಾರು ಅಂಕಲ್ ಅಂತಾನು ಕರೆಯಲ್ಲ, ಅಣ್ಣ ಅಂತಾನು ಕರೆಯಲ್ಲ. ಜೀವನದಲ್ಲಿ ಮಾಡ್ಬೇಕಾಗಿರೋ ಎಷ್ಟೋ ಕೆಲ್ಸಗಳಿದೆ, ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡು. ಅದ್ ಬಿಟ್ಟು ಅವ್ರ ಜೆಂಡರ್ ಚೆಕ್ ಮಾಡೋ ಅವಶ್ಯಕತೆ. ಇವಾಗ ಕೇಳಲ್ಲ ಕ್ವಶನ್, ಅಂದ್ರೆ ಹೆಸರು ಹೇಳ್ತೀನಿ ಒಬ್ರೊಬ್ರದ್ದೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ಆಯ್ತಾ? ಕರಿಬಸಪ್ಪ. ಮ್ಯಾಮ್, ಕರಿಬಸೊಪ್ಪು ಅದ್ ನೋಡು, ಸದೀಗ್ ಮಾಡೋದನ್ನ. ನಾನು ಅಸಿಸ್ಟೆಂಟ್ ಮಾರ್ರೆ, ನೀವು ಮಾಡಿ, ನೀವು ಕುಕ್ಕರ್. ಕುಕ್ಕರ್ ಅಲ್ಲ, ಕುಕ್ಕು. ಮತ್ತೆ ಮತ್ತೊಂದು ವಿಷಯ ಹೇಳ್ತೀನಿ. ಅದೇ ಸಂತೂರು, ವರ್ತೂರ್ ಸಂತೂರ್, ಅದೇ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಶರತ್,
ನನ್ನ ಪ್ರೀತಿ ನಿನ್ನ ಸುತ್ತ ವೈಫೈ ತರ ತಿರುಗುತ್ತಾ ಇದೆ. ನನ್ನ ನೆಟ್ವರ್ಕ್ ಬಿಟ್ಟು ಬೇರೆ ನೆಟ್ವರ್ಕ್ಗೆ ಶಿಫ್ಟ್ ಆಗ್ಬಿಡೋ ಕಣೋ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.